ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ವಾತಿ ನಾಗರಾಜ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮದು ರಿಲೇಷನ್ನಲ್ಲಿ ಒಂದು ಮದುವೆ ಇತ್ತು. ಹಾಗಾಗಿ ನಾವು ಬೆಳಿಗ್ಗೆನೇ ಎಲ್ಲ ಫ್ಯಾಮಿಲಿ ಎಲ್ಲ ಎದ್ದು ಹೊರಡ್ತಾ ಇದ್ವು. ನಾನು ಮೊದಲೇ 5 ಗಂಟೆಗೇ ಎದ್ದು ಸ್ನಾನ ಮಾಡಿ ರೆಡಿಯಾಗಿದ್ದೆ. ಆಮೇಲೆ ಮಕ್ಕಳನ್ನ ರೆಡಿ ಮಾಡ್ತಾ ಇದ್ದೆ. ಯಾಕಂತಂದರೆ ಅವ್ರು ಮುಂಚೆನೇ ರೆಡಿ ಮಾಡಿದ್ರೆ ನಾನು ರೆಡಿಯಾಗೋ ಅಷ್ಟರಲ್ಲಿ ಬಟ್ಟೆನೆಲ್ಲ ಗಲೀಜು ಮಾಡ್ಕೊಳ್ತಾರೆ. ಅದಕ್ಕೇ ನಾನು ಮುಂಚೆನೇ ಎದ್ದು ರೆಡಿ ಆಗಿಬಿಟ್ಟು ಆಮೇಲೆ ಅವ್ರನ್ನ ರೆಡಿ ಮಾಡ್ತೀನಿ. ಎಲ್ಲರೂ ಹೊರಟ ನಂತರ ನಾವು ಆಟೋದಲ್ಲಿ ಚಿಕ್ಕಮಂಗ್ಳೂರಿಗೆ ಹೋದ್ವು. ಅಲ್ಲಿ ಸ್ಟ್ಯಾಂಡಲ್ಲಿ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವು. ಮಕ್ಕಳೆಲ್ಲ ಅಲ್ಲಿ ಆಟ ಸಾಮಾನು ಮತ್ತು ತಿಂಡಿ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಕೇಳ್ತಾ ಇದ್ರು. ಹಂಗಾಗಿ ಬಸ್ ಹೊರಡೋಕ್ಕಿಂತ ಮುಂಚೆ ಅವರಿಗೆ ಕೇಳಿದ್ದನ್ನೆಲ್ಲ ಕೊಡಿಸಿ ಆಟ ಆಡಿಸಿ ಸ್ವಲ್ಪ ಹೊತ್ತು ಬಸ್ ಹೊರಟ ನಂತರ ನಾವು ಡೈರೆಕ್ಟಾಗಿ ಜೇನಕಲ್ಲು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವು. ದೇವಸ್ಥಾನಕ್ಕೆ ಹೋದ ನಂತರ ನಾವು ಮದುವೆಗೆ ಹೋಗಲಿಲ್ಲ. ಫಸ್ಟು ದೇವ್ರ ದರ್ಶನ ಮಾಡಿ ಆಮೇಲೆ ಮದುವೆಗೆ ಹೋಗೋಣ ಅಂತ ದೇವಸ್ಥಾನನ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವು. ಅಲ್ಲಿ ಬಡಿತಾ ಇದ್ರು. ಹಾಗಾಗಿ ತೇಜು ಮತ್ತು ಪ್ರಭು ಇಬ್ಬರೂ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಆದಮೇಲೆ ನಾವು ದೇವಸ್ಥಾನನ ಹತ್ತಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವು. ತುಂಬಾ ಮೆಟ್ಲಿಕೆ ಇರೋದ್ರಿಂದ ಸ್ವಲ್ಪ ಕಾಲು ನೋವು ಬರುತ್ತೆ. ಆದರೆ ದೇವ್ರ ನೋಡ್ತೀವಿ ಅನ್ನೋ ಖುಷಿಗೆ ಯಾವುದೂ ನೋವು ಕಾಣಿಸಲ್ಲ. ಅಲ್ಲಲ್ಲಿ ಕಾಲು ನೋವು ಬಂದಾಗೆಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ನಾವು ಹೋದ್ವು. ಮಕ್ಳಿಗೂ ಸಹ ಹತ್ತೋ ಖುಷಿಲಿ ಯಾವುದೇ ರೀತಿ ಕಾಲು ನೋವು ಕಾಣಿಸ್ಕೊಳ್ಳಿಲ್ಲ. ಅವರು ಸಖತ್ ಖುಷಿಯಾಗಿ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವೆಲ್ಲಾದ್ರೂ ಕಾಲು ನೋವು ಅಂತ ಕೂತಿದ್ರೆ ಅವ್ರು ನಮಗಿಂತ ಮುಂಚೆನೇ ಹತ್ತೋಗಿರೋರು. ನಾವೆಲ್ಲಾದ್ರೂ ಕಾಣಿಸ್ಲಿಲ್ಲ ಅಂತಂದರೆ ಸಾಕು, ನಮ್ಮ ಹತ್ರ ಮತ್ತೆ ವಾಪಸ್ ಓಡ್ ಬರೋರು. ನಾವು ಸ್ವಲ್ಪ ಕಾಲು ನೋವಾಯ್ತಂತ ಕೂತಿದ್ವು. ನಮಗಿಂತ ಮುಂಚೆನೇ ತೇಜು ಮೆಟ್ಲಿಕೆನೆಲ್ಲ ಹತ್ಬಿಟ್ಟು ಮೇಲೆ ಹೋಗಿದ್ದ. ನಾವು ಕಾಣಿಸ್ಲಿಲ್ಲ ಅಂತ ಮತ್ತೆ ನಮ್ಮ ಹತ್ರನೇ ವಾಪಸ್ ಓಡ್ ಬರ್ತಾ ಇದ್ದಾನೆ. ಹಾಗೆ ಸ್ವಲ್ಪ ದೂರ ರೆಸ್ಟ್ ಮಾಡಿ ನಾವು ದೇವಸ್ಥಾನಕ್ಕೆ ಮೇಲ್ಗಡೆ ಹತ್ತಿದ್ವು. ದೇವಸ್ಥಾನ ಹತ್ತಿದ ನಂತರ ನಾವು ಅಲ್ಲಿ ದೇವಸ್ಥಾನದಲ್ಲಿರೋ ಕ್ಯೂನಲ್ಲಿ ನಿಲ್ಲಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವು. ಅಲ್ಲಿ ತೆಂಗಿನಕಾಯಿನೆಲ್ಲ ಒಡೆದು ಪೂಜೆಗೆ ಏನೇನು ಬೇಕು ಐಟಮ್ಸ್ನೆಲ್ಲ ಕೆಳಗಡೆನೇ ತಗೊಂಡು ಹೋಗಿರ್ತೀವಿ. ಹಾಗಾಗಿ ತೆಂಗಿನಕಾಯಿನ ಒಡ್ಕೊಂಡು ಪೂಜೆಗೆ ಕ್ಯೂಗೆ ಅಂತ ನಿಲ್ತೀವಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಏನು ರಶ್ ಇರಲ್ಲ. ಬಾಕಿ ಅಂತೆ ತಿಂಗಳಿಗೆ ಒಂದ್ಸಲ ಹುಣ್ಣಿಮೆ ಪೂಜೆ ಇರುತ್ತಲ್ಲ, ಅವತ್ತಿನ ದಿನ ಏನಾದರೂ ನಾವು ಜೇನಕಲ್ ಬೆಟ್ಟಕ್ಕೆ ಹೋದರೆ ಸಖತ್ತು ರಶ್ ಇರುತ್ತೆ. ಮಕ್ಕಳನ್ನೆಲ್ಲ ಅಂಥ ದಿನ ಕರ್ಕೊಂಡು ಹೋದರೆ ಅವು ಸಖತ್ತು ರಶ್ಶಲ್ಲಿ ಅಳ್ತವೆ, ಹಠ ಮಾಡ್ತಾರೆ, ಸೆಕೆ ಎಲ್ಲ ಆಗುತ್ತಲ್ಲ. ಹಂಗಾಗಿ ನಾವು ಮಕ್ಕಳನ್ನ ಯಾವಾಗಲೂ ಕರ್ಕೊಂಡು ಹೋಗಿರಲಿಲ್ಲ. ಇವತ್ತು ಫ್ರೀ ಇರೋದ್ರಿಂದ ಮದುವೆಗೂ ಹೋದಂಗಾಗುತ್ತೆ ಮತ್ತು ದೇವ್ರ ದರ್ಶನವೂ ಆಗುತ್ತೆ ಅಂತ ಇವತ್ತು ಮಕ್ಕಳನ್ನು ಸಹ ಕರ್ಕೊಂಡೇ ಹೋಗಿದ್ದೆ. ದೇವ್ರ ಇಲ್ಲಿ ಜೇನಕಲ್ ದೇವಸ್ಥಾನದಲ್ಲಿ ಮೇಲ್ಗಡೆ ಯಾವುದೇ ರೀತಿಯಾದಂತಹ ವಿಗ್ರಹ ಇರಲ್ಲ. ಇಲ್ಲಿ ದೇವ್ರದ್ದು ಪಾದ ಅಷ್ಟೇ ಇರುತ್ತೆ. ಆದರೆ ತುಂಬಾ ಪವರ್ಫುಲ್ ಆಗಿರುತ್ತೆ. ನಾವೇನಾದ್ರೂ ಮನಸ್ಸಲ್ಲಿ ಅಂದ್ಕೊಂಡು ನಾವಿಷ್ಟು ತಿಂಗಳು ನಿಮ್ಮ ದೇವ್ರ ದರ್ಶನ ಮಾಡ್ತೀವಿ, ಪೂಜೆ ಮಾಡಿಸ್ತೀವಿ ಅಂತ ಅಂದ್ಕೊಂಡು ಹರಕೆ ಮಾಡ್ಕೊಂಡ್ರೆ ಈಡೇರುತ್ತೆ ಅಂತ ಹೇಳ್ತಾರೆ. ನಮ್ಮ ಜೊತೆ ಹತ್ತುತ್ತಿದ್ದಂತಹ ಬೇರೆ ಊರಿನವರು ಸಹ ಹೇಳಿದ್ರು. ಇಲ್ಲಿ ಯಾರೋ ಒಬ್ಬರಿಗೆ ಹುಷಾರಿಲ್ದಲೇ ಕೆಳಗಡೆಯಿಂದ ಹತ್ತಕ್ಕೂ ಸಹ ಶಕ್ತಿ ಇಲ್ದಲೇ ಇದ್ದಾಗ ಇಬ್ಬರು ಸಪೋರ್ಟಿಂದ ಮೇಲೆ ಕರ್ಕೊಬಂದಿದ್ರಂತೆ. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ ನಂತರ ಅವರು ಮನಸ್ಸಲ್ಲಿ ನಾನು ಈ ಥರ ಹುಷಾರಾದರೆ ಪೂಜೆ ಮಾಡಿಸ್ತೀನಿ ಅಂತ ಅಂದ್ಕೊಂಡು ಕೆಳಗಡೆ ಇಳಿಬೇಕಾದ್ರೆ ಯಾವುದೇ ರೀತಿ ಯಾರ್ದು ಸಪೋರ್ಟಿವ್ ಇಲ್ದಲೇ ಅವರು ಕೆಳಗಡೆ ಇಳಿದೋಗಿದ್ರಂತೆ. ಹಾಗಾಗಿ ಇಲ್ಲಿ ತುಂಬಾ ಪವಾಡಗಳು ನಡೆದಿದೆ ಅಂತ ಹೇಳ್ತಾರೆ. ನನಗೂ ತುಂಬ ಆಸೆ ಇತ್ತು ಹೋಗಬೇಕು ಅಂತ. ಈಗ ಮದುವೆ ಆಗಿರೋದ್ರಿಂದ ದೇವ್ರು ನೋಡಿದಾಗೂ ಆಗುತ್ತೆ, ಮದುವೆನೂ ಆಗುತ್ತೆ ಅಂತ ಬಂದಿದ್ವು. ಪೂಜೆ ಎಲ್ಲ ಮುಗಿಸಿದ ನಂತರ ನಾವು ದೇವ್ರ ಪ್ರಸಾದ ಕೊಟ್ಟಿದ್ರು. ಹಾಗಾಗಿ ತಿಂತ ಕೂತಿದ್ವು. ನಮ್ಮ ಪ್ರಸಾದನೆಲ್ಲ ತಿಂದ ನಂತರ ದೇವಸ್ಥಾನದಲ್ಲಿ ಸ್ವಲ್ಪ 1-2 ಫೋಟೋ ಎಲ್ಲ ತೆಗೆಸ್ಕೊಂಡ್ವು. ಕೆಳಗಡೆ ಇನ್ನೊಂದು ದೇವಸ್ಥಾನ ಇದೆ ಅಂತ ಹೇಳಿದ್ರು, ಜೇನಕಲ್ಲು ಸಿದ್ದೇಶ್ವರದ್ದು ಬಸವ ನೆಲೆಸಿರುವಂತಹ ಜಾಗ. ಹಾಗಾಗಿ ಆ ದೇವಸ್ಥಾನಕ್ಕೂ ಸಹ ಹೋಗಿ ಅಲ್ಲೂ ಸಹ ಪೂಜೆ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ನಾವು ಮನಸ್ಸಲ್ಲಿರುವಂತಹ ಬೇಡಿಕೆಯನ್ನೆಲ್ಲ ದೇವ್ರ ಹತ್ರ ಹೇಳಿ ಸ್ವಲ್ಪ ಹೊತ್ತು ಮನಸ್ಸನ್ನ ಹಗೂರ ಮಾಡ್ಕೊಂಡು ದೇವ್ರ ಧ್ಯಾನ ಮಾಡಿ ನಂತರ ನಾವು ಮದುವೆಗೆ ಅಂತ ಹೊರಟ್ವು. ಛತ್ರದ ಹತ್ರ ಹೊರಟ್ವು. ಛತ್ರದ ಹತ್ರ ಹೋಗಿ ಮದುವೆನೆಲ್ಲ ಮುಗಿಸ್ಕೊಂಡು ಮದುವೆ ಎಲ್ಲ ಮುಗಿದ ನಂತರ ಊಟ ಎಲ್ಲ ಮಾಡಿ ಫ್ಯಾಮಿಲಿ ಜೊತೆ 1-2 ಫೋಟೋನೆಲ್ಲ ತೆಗೆಸ್ಕೊಂಡು ಅವ್ರ ಜೊತೆ ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿ ನಂತರ ನಾವೆಲ್ಲ ಚಿಕ್ಕಮಂಗ್ಳೂರಿಗೆ ಹೊರಟ್ವು. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.